ಓಂ ಗಣೇಶ ರಾಯರಿದ್ದಾರೆ. ಇವತ್ತು ಟಾಪಿಕ್ ಬಂದು ಕನ್ಯಾ ರಾಶಿ 2026 ವರ್ಷ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಈ ವರ್ಷ ಬಂದು ನಿಮ್ ಲೈಫ್ ಅಲ್ಲಿ ಏನೆಲ್ಲ ಒಳ್ಳೇದಾಗುತ್ತೆ, ಏನೆಲ್ಲ ಕೆಟ್ಟದಾಗುತ್ತೆ, ಅದಕ್ಕೆ ಏನ್ ಪರಿಹಾರ ಮಾಡ್ಬೇಕು, ಏನ್ ರೆಮಿಡೀಸ್ ಮಾಡ್ಬೇಕಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ನನ್ನ ಹೆಸರು ಜ್ಞಾನ ಪ್ರಕಾಶ್ ಅಂತ. ಸೊ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ, ಸೋಮವಾರದಿಂದ ಶುಕ್ರವರೆಗೂ ಭವಿಷ್ಯ ಜಾತಕ ಹೇಳ್ತೀನಿ. ಡೈರೆಕ್ಟ್ ಆಗಿ ನೇರವಾಗಿ ಯಾರನ್ನೂ ಭೇಟಿ ಆಗಲ್ಲ, ಬರೀ ಫೋನ್ ಕನ್ಸಲ್ಟೆನ್ಸಿ, ಆನ್ಲೈನ್ ಕನ್ಸಲ್ಟೆನ್ಸಿ ಮಾತಾಗುತ್ತೆ. ಈ 2026 ನಿಮ್ ಲೈಫ್ ಅಲ್ಲಿ ತುಂಬಾ ಚೇಂಜಸ್ ಆಗುತ್ತೆ, ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾಕಂದ್ರೆ ಗುರು ಗ್ರಹ, ಈ ಶನಿ ಗ್ರಹ, ಸ್ವಲ್ಪ ಶನಿ ಗ್ರಹ ನಿಮಗೆ ಡಿಸ್ಟರ್ಬ್ ಮಾಡ್ದೇನು, ರಾಹು ಕೇತು ಅನ್ನೋ ಗ್ರಹ, ಗುರು ಗ್ರಹ ಈ ವರ್ಷ ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಿದೆ. ಗುರು ಗ್ರಹ ಈ ವರ್ಷ ಪೂರ್ತಿ 3 ಮನೆ ಸಂಚಾರ ಆಗುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ತಿಳಿಸ್ಕೊಡ್ತಾ ಹೋಗುತ್ತೀನಿ. ಅದಕ್ಕೂ ಮುಂಚೆ ಈ ವರ್ಷ ನೀವು ಶುರು ಮಾಡ್ಬೇಕಂದ್ರೆ ಫಸ್ಟೇ ಒಂದು ರೆಮಿಡಿ ಹೇಳ್ತೀನಿ. ಏನ್ ರೆಮಿಡಿ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಕುಂಬಳಕಾಯಿ, ಬೂದ್ ಕುಂಬಳಕಾಯಿ. ಸೊ 2 ಬೂದ್ ಕುಂಬಳಕಾಯಿ ತಕೊಬಂದು ಜನವರಿ 1 1ನೇ ತಾರೀಕು ಏನ್ ಮಾಡ್ತೀರಾ ಅಂದ್ರೆ, ನಿಮಗೂ ನಿಮ್ ಫ್ಯಾಮಿಲಿಗೆ, ನಿಮ್ ಮನೇಲಿ ಎಷ್ಟು ಜನ ಇದಾರೋ ಅವ್ರೆಲ್ರಿಗೂ, ನಿಮ್ ಮನೆಗೂ ಎಲ್ರಿಗೂ ದಿಷ್ಟಿ ತೆಗ್ದಿ ಒಂದು ಕುಂಬಳಕಾಯಿ ಮನೆ ಹತ್ರ ಹೊಡ್ದಿ ಬಾಕ್ಲಲ್ಲಿ ಹತ್ ಕಡೆ ಒಂದು ಇತ್ ಕಡೆ ಒಂದು ಇಟ್ಕೊಡಿ. ಇದು ಮಾಡೋದ್ರಿಂದ ನಿಮಗೂ ನಿಮ್ ಫ್ಯಾಮಿಲಿಗೆ ಆಗಿರೋ ದಿಷ್ಟಿ ದೋಷ, ಏನಾದ್ರು ಕೆಟ್ಟ ದೃಷ್ಟಿ ಇದ್ದಿದ್ರೆ ಎಲ್ಲ ಹೋಗ್ಬಿಡುತ್ತೆ. ಸಹ ಏನಾದ್ರು ಈ ಬ್ಲಾಕ್ ಮ್ಯಾಜಿಕ್ ಮಾಟ ಮಾತ್ರ ಸಹ ಆಗಿದ್ದೆ ಕೂಡ ಎಲ್ಲ ಹೊರಟೋಗ್ಬಿಡುತ್ತೆ. ಮತ್ತೆ ಇನ್ನೊಂದು ಬೂದ್ ಕುಂಬಳಕಾಯಿನ ಈ ಮನೆಗೆ ಪೂಜೆ ಮಾಡಿ ಎಂಟ್ರೆನ್ಸ್ ಅಲ್ಲಿ ಬಾಗಿಲಲ್ಲಿ ಕಟ್ಟಿಡಿ. ಅದ್ ಕಟ್ಬಿಟ್ಟು ಶುರು ಮಾಡಿ. ಇವತ್ತಿಂದ 2026 ವರ್ಷ ಪೂರ್ತಿ ನಿಮ್ ಭವಿಷ್ಯ ಚೆನ್ನಾಗಿರ್ಲಿ ಅಂತ. ಹ್ಯಾಪಿ ನ್ಯೂ ಇಯರ್ ಕನ್ಯಾ ರಾಶಿ ಅವರೇ. ಇವಾಗ ವಿಡಿಯೋ ಶುರು ಮಾಡೋಣ. ಜನವರಿ ತಿಂಗಳಿಂದ ಮೇ ತಿಂಗಳವರೆಗೂ 5 ತಿಂಗಳು ಹೇಗಿರುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟ್ ವಿಚಾರ ನೋಡ್ಕೊಂಡೆ, ಮನೆ ಕಟ್ಟ ವಿಚಾರಕ್ಕೆ ತುಂಬಾ ಅದ್ಭುತವಾಗಿದೆ. ಫಸ್ಟ್ 5 ತಿಂಗಳು, ಜನವರಿ ತಿಂಗಳಿಂದ ಮೇ ತಿಂಗಳೊಳಗಡೆ ನೀವು ಏನಾದ್ರು ಒಂದು ಸೈಟ್ ತಕೊಬೇಕು, ಒಂದು ಮನೆ ಕಟ್ಟಬೇಕು, ಒಂದು ಗಾಡಿ ತಕೊಬೇಕು, ಒಂದು ಕಾರ್ ತಕೊಬೇಕು ಅನ್ನೋರಿಗೆ ತುಂಬಾ ಅನುಕೂಲವಾಗಿರುತ್ತೆ. ಈ ಟೈಮಲ್ಲಿ ನಿಮ್ ಕೈಯಲ್ಲಿ ಹಣಕಾಸು ತುಂಬಾ ಚೆನ್ನಾಗಿ ಇರುತ್ತೆ. ಎಸ್ಪೆಷಲಿ ನೀವು ಈ 5 ತಿಂಗಳಲ್ಲಿ ಜನವರಿಯಿಂದ ಮೇ ತಿಂಗಳೊಳಗಡೆ ನೀವು ಕಂಪಲ್ಸರಿ ಗೋಲ್ಡ್ ಪರ್ಚೇಸ್ ಮಾಡ್ತೀರಾ, ಬಂಗಾರು ಖರೀದಿ ಮಾಡ್ತೀರಾ. ಸೊ ನೀವು ತುಂಬಾ ಜನ ಹೇಳ್ಬೋದು, ತಿನ್ನಕ್ಕೆ ಊಟ ಇಲ್ಲ ಹಂಗೆ ಹಿಂಗ ಅಂತ. ನೀವು ಸಾಮಾನ್ಯ ವ್ಯಕ್ತಿ ಆಗಿದ್ದೇನೋ ಸರಿ, ಸ್ವಲ್ಪ ಮಿಡಿಲ್ ಕ್ಲಾಸ್ ಆಗಿದ್ದೇನೋ, ರಿಚ್ ಪೀಪಲ್ ಆಗಿದ್ದೇನೋ ಸರಿ, ಇಲ್ಲಿ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಬಟ್ ಕಾಮನ್ ಆಗಿ ಎಲ್ಲಾ ಕನ್ಯಾ ರಾಶಿಯವರು ಫಸ್ಟ್ 5 ತಿಂಗಳಲ್ಲಿ ಬಂಗಾರು ಗೋಲ್ಡ್ ಖರೀದಿ ಮಾಡೋ ಎಲ್ಲಾ ಪಾಸಿಬಿಲಿಟಿ ಇದೆ. ಗೋಚರ ಪ್ರಕಾರ ತುಂಬಾ ಅದ್ಭುತವಾಗಿದೆ ಅಂತ ತೋರಿಸಿದೆ. ಆಮೇಲೆ ಫಿನಾನ್ಷಿಯಲಿ ತುಂಬಾ ಚೆನ್ನಾಗಿದೆ ಅಂತ ತೋರಿಸಿದೆ. ಬಟ್ ಏನೇ ಕೆಲಸ ಮಾಡಕೋದೇನು, ಶನಿ ಗ್ರಹ 7ನೇ ಮನೆ ಇರೋದ್ರಿಂದ ಸ್ವಲ್ಪ ಕಂಟಕಗಳು ಆಗ್ತಾ ಇರುತ್ತೆ. ಸ್ವಲ್ಪ ಆಗದಷ್ಟು ಬೇಗ ಆಗೋದಿಲ್ಲ, ಯಾವಾಗ್ಲೂ ಸ್ವಲ್ಪ ತುಂಬಾ ಡಿಲೇ ಆಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ಲಾಸ್ಟ್ ರೆಮಿಡೀಸ್ ಎಲ್ಲ ಕಲ್ಸ್ಕೊಡ್ತಾ ಹೋಗ್ತೀನಿ. ಅದು ಮಾಡ್ಕೊಂಡೆ ಖಂಡಿತ ಸರಿ ಹೋಗ್ತಿರುತ್ತೆ. ಆಮೇಲೆ ಸ್ವಲ್ಪ ನಿಮಗೆ ಈ ಟೈಮಲ್ಲಿ ಸ್ವಲ್ಪ ಸಾಲ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡಿ. ಸಾಲ ಮಾಡಿದ್ರೆ ನಿಮಗೆ ಏನು ಅಷ್ಟೊಂದೇನು ಫೇವರ್ ಇಲ್ಲ. ಸ್ವಲ್ಪ ನಿಮಗೆ ಈ ಟೈಮಲ್ಲಿ ಜಾಸ್ತಿ ನಿಮ್ಗೆ ಏನಾದ್ರು ಲೈಕ್ ಸಮ್ ಹ್ಯಾಬಿಟ್ ಇದ್ರೆ, ಸ್ಮೋಕಿಂಗ್ ಹ್ಯಾಬಿಟ್, ಡ್ರಿಂಕಿಂಗ್ ಹ್ಯಾಬಿಟ್ ಇದ್ರೆ, ಅದರಿಂದ ನಿಮಗೆ ಹೆಲ್ತ್ ಇಶ್ಯೂ ಆಗೋ ಪ್ರಾಬ್ಲಮ್ ಇದೆ. ಇದೊಂದು ಸ್ವಲ್ಪ ಮೈನಸ್ ಪಾಯಿಂಟ್ ಅನ್ಕೊಬಹುದು. ನಿಮ್ಗೆ ಸ್ವಲ್ಪ ಹೆಲ್ತ್ ಡಿಸ್ಟರ್ಬ್ ಆಗುತ್ತೆ. ಆದಷ್ಟು ಸ್ವಲ್ಪ ಈ ಸ್ಮೋಕಿಂಗ್ ಡ್ರಿಂಕಿಂಗ್ ಅವಾಯ್ಡ್ ಮಾಡೋದು ಬೆಸ್ಟ್. ಯಾಕಂದ್ರೆ ರಾಹು ಕೇತು ಅನ್ನೋ ಗ್ರಹಗಳು ನಿಮಗೆ 6ನೇ ಮನೆ 12ನೇ ಮನೆ ಇರುವಾಗ ಹೆಲ್ತ್ ತುಂಬಾ ಡಿಸ್ಟರ್ಬ್ ಮಾಡುತ್ತೆ. ಎಸ್ಪೆಷಲಿ ಈ ಸ್ಮೋಕಿಂಗು, ಡ್ರಿಂಕಿಂಗು, ಸಮ್ ಬ್ಯಾಡ್ ಅಡಿಕ್ಷನ್ ಇದೆ, ಅದರಿಂದ ಹೆಲ್ತ್ ಪ್ರಾಬ್ಲಮ್ ಆಗೋ ಎಲ್ಲಾ ಪಾಸಿಬಿಲಿಟಿ ಇದೆ. ಸ್ವಲ್ಪ ನೋಡ್ಕೊಳ್ಳಿ. ಮತ್ತೆ ಡ್ರೈವಿಂಗ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ಅದು ಸ್ವಲ್ಪ ನಿಮ್ಗೆ ನಿಮ್ ಟೈಮ್ ಚೆನ್ನಾಗಿದೆನು, ಬೇರೆಯವ್ರ ಟೈಮ್ ಚೆನ್ನಾಗಿಲ್ಲಿದೆನು, ನಿಮ್ಮನ್ನ ಬಂದು ಆಕ್ಸಿಡೆಂಟ್ ಮಾಡೋ ಪಾಸಿಬಿಲಿಟಿ ಇದೆ. ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಅಂಡ್ ಎಜುಕೇಶನ್ ವಿಚಾರದಲ್ಲಿ ಸ್ಟೂಡೆಂಟ್ಗೆ ತುಂಬಾ ಚೆನ್ನಾಗಿದೆ. ಫಸ್ಟ್ 5 ತಿಂಗಳಲ್ಲಿ ಕಂಪಲ್ಸರಿ ಮಕ್ಕಳು ಚೆನ್ನಾಗಿ ಸ್ಕೋರ್ ಮಾಡ್ತಾರೆ. ಮೇ ತಿಂಗಳೊಳಗೆ ಹೆಂಗಿದ್ದನು, ಮೇ ಜೂನ್ ಟೈಮಲ್ಲಿ ಎಕ್ಸಾಮ್ ಇರುತ್ತಲ್ವಾ, ಚೆನ್ನಾಗಿ ಸ್ಕೋರ್ ಮಾಡಿ ಫಸ್ಟ್ ಕ್ಲಾಸ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡಿ ಒಳ್ಳೆ ರಿಸಲ್ಟ್ ಹಾಕೊಂತಾರೆ. ಆ ರೀತಿ ಇದೆ. ಮೇ ನಂತರ ಆದ್ರೂ ಸರಿ, ಈ 2026 ಅಲ್ಲಿ ಯಾವ್ದು ಚಿಕ್ಕ ಮಕ್ಕಳಾಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಕಾಲೇಜ್ ಸ್ಟೂಡೆಂಟ್ ಆಗಿರ್ಬೋದು, ಸ್ಕೂಲ್ ಸ್ಟೂಡೆಂಟ್ ಆಗಿರ್ಬೋದು, ವಿದ್ಯಾಭ್ಯಾಸದಲ್ಲಿ ತುಂಬಾ ಸೂಪರ್ ಆಗಿದೆ. ಫಸ್ಟ್ ಐ ಥಿಂಕ್ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಲಾಸ್ಟ್ 5 ಮಂತ್ ತುಂಬಾ ಹಠ ಜಾಸ್ತಿ ಮಾಡ್ತಾರೆ, ತುಂಬಾ ಸೋಂಬೇರಿ ಆಗ್ಬಿಡ್ತಾರೆ ಬರ್ತಾ ಬರ್ತಾ. ಅದು ಹೇಳ್ತೀನಿ. ನೆಕ್ಸ್ಟ್ ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳವರೆಗೂ ಏನೆಲ್ಲ ಆಗುತ್ತೆ ಅಂತ ನೋಡೋಣ.
ಈ ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳಲ್ಲಿ ನೀವೇನಾದ್ರೂ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು, ಒಂದು ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾಲಿ ಆಕ್ಟಿವ್ ಆಗ್ಬೇಕು ಅನ್ನೋರಿಗೆ ತುಂಬಾ ಚೆನ್ನಾಗಿದೆ. ಈ ವರ್ಷ ನೀವು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ರೇನು ಸರಿ, ಇಲ್ಲ ಜಸ್ಟ್ ಒಂದ್ ಸ್ವಲ್ಪ ಎಫರ್ಟ್ ಆಗದೆ ಸರಿ, ನಿಮ್ಗೆ ಗವರ್ಮೆಂಟ್ ಜಾಬ್ ಆಗೋ ಎಲ್ಲಾ ಪಾಸಿಬಿಲಿಟಿ ಇದೆ. ಎಸ್ಪೆಷಲಿ ಈ ಜೂನ್ ಟು ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಲವ್ ಮ್ಯಾರೇಜ್ ಆಗೋ ಪಾಸಿಬಿಲಿಟಿ ಇದೆ. ಕಂಪಲ್ಸರಿ ಜೂನ್ ಟು ಅಕ್ಟೋಬರ್ ತಿಂಗಳಲ್ಲಿ ನಿಮ್ಗೆ ಲವ್ ಮ್ಯಾರೇಜ್ ಆಗುತ್ತೆ. ನೀವು ಇನ್ನೂ ಸಿಂಗಲ್ ಆಗಿ ಇದ್ದೀರಾ ಅಂದ್ರೆ ಕಂಪಲ್ಸರಿ ನೀವು ಸಿಂಗಲ್ ಆಗಿದ್ದೆ ಈ ಜೂನ್ ಟು ಅಕ್ಟೋಬರ್ ನೀವು ಮಿಂಗಲ್ ಆಗ್ತೀರಾ. ಖಂಡಿತ ನಿಮ್ ಲೈಫ್ ಅಲ್ಲಿ ಒಂದು ಲೈಫ್ ಪಾರ್ಟ್ನರ್ ಬರ್ತಾರೆ, ಲವ್ ಸೆಟ್ ಆಗುತ್ತೆ, ತುಂಬಾ ಚೆನ್ನಾಗಿದೆ. ಈ ಟೈಮಲ್ಲಿ ತುಂಬಾ ಎಂಜಾಯ್ ಮಾಡ್ತೀರಾ, ಟ್ರಾವೆಲ್ ಮಾಡ್ತೀರಾ, ಫ್ರೆಂಡ್ಸ್ ಜೊತೆ ಗೋವಾ ಟ್ರಿಪ್ ಆಗಿರ್ಬೋದು, ಫಾರಿನ್ ಟ್ರಿಪ್ ಆಗಿರ್ಬೋದು, ಸಿನಿಮಾ, ಥಿಯೇಟರ್, ಶಾಪಿಂಗ್ ಮಾಲ್, ತುಂಬಾ ಒಂಥರ ಎಂಜಾಯ್ಮೆಂಟ್ ಆಗಿರುತ್ತೆ. ಅಂಡ್ ಏನಾದ್ರೂ ಮಗುಗೋಸ್ಕರ ಟ್ರೈ ಮಾಡ್ತಾ ಇದ್ದೆ ಈ ಜೂನ್ ಟು ಅಕ್ಟೋಬರ್ ತಿಂಗಳಲ್ಲಿ ಅದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿ ಕಂಪಲ್ಸರಿ ನಿಮಗೆ ಮಗು ಆಗೋ ಪಾಸಿಬಿಲಿಟಿ ಇದೆ. ತುಂಬಾ ಅದ್ಭುತವಾಗಿದೆ ಅಂತ ತೋರಿಸ್ತಿದೆ. ಇದು ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿದ್ರು ಸ್ವಲ್ಪ ಕೆಲಸ ಕಾರ್ಯಗಳು ನಿಧಾನನೇ ಆಗುತ್ತೆ ಈ ವರ್ಷ. ಯಾಕಂದ್ರೆ ಶನಿ ಗ್ರಹ 7ನೇ ಮನೆಯಿಂದ ಸ್ವಲ್ಪ ಹಾಗೆ. ಶನಿ ಗ್ರಹ ಯಾವಾಗಲೂ ಸ್ವಲ್ಪ ಮಂದ ಗ್ರಹ. ತುಂಬಾ ಅವರು ಒಂಥರ ವಯಸ್ಸಾಗ್ದವ್ರು, ಒಂದು 70 ವಯಸ್ಸಾಗ್ದವ್ರು. ಅವ್ರು ನಡೆಯೋದೇ ಸ್ಲೋ ಆಗಿ ಯಾವ ರೀತಿ ಇರುತ್ತೋ ನಿಮ್ ಲೈಫ್ ಅಲ್ಲಿ 90% ಬೇಗ ಆಗ್ಬಿಡುತ್ತೆ. 10% ಸ್ವಲ್ಪ ನಿಧಾನ ಬಿಟ್ಟು ಬಿಟ್ಟು ಸ್ಲೋ ಆಗಿ ಆಗುತ್ತೆ. ಅದು ಸ್ವಲ್ಪ ನೋಡ್ಕೊಳ್ಳಿ. ಹೇಳ್ತೀನಿ, ರೆಮಿಡೀಸ್ ಹೇಳ್ತೀನಿ. ಅಂಡ್ ಲಾಸ್ಟ್ ನವೆಂಬರ್ ಟು ಡಿಸೆಂಬರ್, ನವೆಂಬರ್ ಟು ಡಿಸೆಂಬರ್ 2 ಮಂತ್ ಅಲ್ಲಿ ನಿಮಗೆ ಮತ್ತೆ ಮನೆ ಕಟ್ಟೋ ಯೋಗ ಪಾಸಿಬಿಲಿಟಿ ಇದೆ. ಈ 2 ಮಂತ್ ಅಲ್ಲಿ ಪ್ರಮೋಷನ್ ಆಗುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಜನವರಿಯಿಂದ ಮೇ ತಿಂಗಳಲ್ಲಿ ನಿಮಗೆ ಪ್ರಮೋಷನ್ ಆಗೋ ಪಾಸಿಬಿಲಿಟಿ ಇದೆ. ಲಾಸ್ಟ್ ನವೆಂಬರ್ ಡಿಸೆಂಬರ್ ಅಲ್ಲಿ ಪ್ರಮೋಷನ್ ಆಗುತ್ತೆ. ಸ್ಟಾರ್ಟಿಂಗ್ ನೀವೇನಾದ್ರು ಜನವರಿಯಿಂದ ಮೇ ತಿಂಗಳೊಳಗಡೆ ನಿಮ್ ಕೈಯಲ್ಲಿ ಮನೆ ತಕ್ಕೊಳಕ, ಗಾಡಿ ತಕ್ಕೊಳಕ್ ಆಗಿಲ್ಲ ಅಂದ್ರೆ ಲಾಸ್ಟ್ ನವೆಂಬರ್ ತಿಂಗಳು, ಡಿಸೆಂಬರ್ ತಿಂಗಳು ನೀವು ಮನೆ ತಕ್ಕೊಂತೀರಾ, ಸೈಟ್ ತಕ್ಕೊಂತೀರಾ, ತುಂಬಾ ಚೆನ್ನಾಗಿದೆ. ಈ ಟೈಮಲ್ಲಿ ಸ್ವಲ್ಪ ಬೈಕ್ ಸ್ಕಿಡ್ ಆಗೋ ಪಾಸಿಬಿಲಿಟಿ ಇದೆ. ಸ್ವಲ್ಪ ಯಾರಾದ್ರೂ ನಿಮ್ಮನ್ನ ಬಂದು ಮೋಸ ಮಾಡಬಹುದು. ನವೆಂಬರ್ ಡಿಸೆಂಬರ್ ತಿಂಗಳು ನಿಮ್ಮನ್ನ ಯಾರಾದ್ರೂ ಮೋಸ ಮಾಡಬಹುದು. ಸ್ವಲ್ಪ ಹೆಲ್ತ್ ಸ್ವಲ್ಪ ತುಂಬಾ ಡಿಸ್ಟರ್ಬ್ ಆಗುತ್ತೆ. ಅಂಡ್ ಮೋಸ ಮಾಡೋಕೆ ಯಾವ ದಿಕ್ಕಂದ್ರೂ ಬೇಕಾದ್ರೆ ಬರ್ಬೋದು. ಅದು ನೀವೇ ಒಂದ್ ಮನೆ ತಕೊಳ್ಬೇಕು ಅನ್ಕೊಳ್ತೀರಾ, ಆ ಲ್ಯಾಂಡ್ ಡಾಕ್ಯುಮೆಂಟ್ ಚೆನ್ನಾಗಿರೋದಿಲ್ಲ, ನಿಮ್ಮ ಹತ್ರ ಹಣಕಾಸು ಇಸ್ಕೊಂಡು ಸ್ಕ್ಯಾಮ್ ಮಾಡ್ಬಿಟ್ಟು ಮೋಸ ಆಗ್ಬೋದು. ಆ 2 ಮಂತ್ ನವೆಂಬರ್ ಡಿಸೆಂಬರ್ ಆ 2 ತಿಂಗಳು ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ತೋರಿಸ್ತಿದೆ. ಅಂಡ್ ಸ್ವಲ್ಪ ಲಾಸ್ಟ್ ಅಲ್ಲಿ ಸ್ವಲ್ಪ ಫೇವರ್ ಆಗಿದೆ ಅಂತ ಹೇಳ್ಬೋದು. ಒಂಥರ ಮಕ್ಕಳ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ. ಮಕ್ಕಳು ತುಂಬಾ ಆಕ್ಟಿವ್ ಆಗಿರ್ತಾರೆ. ಅವ್ರಿಗೆ ಕ್ರಿಯೇಟಿವ್ ಟ್ಯಾಲೆಂಟ್ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ವಿದ್ಯಾಭ್ಯಾಸದ ಕಡೆ ಫೋಕಸ್ ಮಾಡೋದಕ್ಕಿಂತ ಎಂಜಾಯ್ ಮಾಡೋದು, ಹೊಸ್ದಾಗಿ ಏನಾದ್ರು ಕಂಡುಹಿಡಿಯೋದು, ಸೋಷಿಯಲ್ ಮೀಡಿಯಾ ಆಕ್ಟಿವೇಟ್ ಆಗೋದು, ಏನಾದ್ರು ಹೊಸ್ದಾಗಿ ಕಂಡುಹಿಡಿಯೋದು, ಹೊಸ ಹೊಸ ಐಡಿಯಾಸು, ಮಕ್ಕಳಿಗೆ ತುಂಬಾ ಶಾರ್ಪ್ ಆಗಿರ್ತಾರೆ. ಬಟ್ ಸ್ವಲ್ಪ ತುಂಬಾ ಲೇಜಿ ಆಗಿರ್ತಾರೆ, ಸೋಂಬೇರಿ ಆಗಿರ್ತಾರೆ. ಓದೋದಿಲ್ಲ, ಬಟ್ ಬೇರೆ ಕ್ರಿಯೇಟಿವ್ ಹಿಡನ್ ಟ್ಯಾಲೆಂಟ್ ಅಂತಾರಲ್ಲ, ಅದು ಡ್ಯಾನ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಸಾಫ್ಟ್ವೇರ್ ಆಗಿರ್ಬೋದು, ಕ್ರಿಯೇಟಿವ್ ಏನ್ ಬೇಕಾದ್ರೂ ಮಾಡ್ತಾ ಇರ್ತಾರೆ. ಇದೆಲ್ಲ ತುಂಬಾ ಚೆನ್ನಾಗಿದೆ. ಒಟ್ನಲ್ಲಿ ಈ 2026ರಲ್ಲಿ ಎಲ್ಲಾ ಕನ್ಯಾ ರಾಶಿಯವರು 90% ಮನೆ, ಗಾಡಿ, ಕಾರು ತಕ್ಕೊಳೋ ಪಾಸಿಬಿಲಿಟಿ ಇದೆ. ಮಗು ಆಗೋ ಪಾಸಿಬಿಲಿಟಿ ಇದೆ. ಲವ್ ಮ್ಯಾರೇಜ್ ಆಗುತ್ತೆ. ಅಂಡ್ ನೀವು ಈ ಟೈಮಲ್ಲಿ ಲಾಟ್ರಿ ತಕ್ಕೊಬಹುದು. ಲೈಕ್ ಕೇರಳ ಲಾಟ್ರಿ ಅಂತಾರಲ್ವಾ, ಕೇರಳ ಲಾಟ್ರಿ, ಮತ್ತೆ ಈ ಸ್ಪೆಕ್ಯುಲೇಷನು, ಗ್ಯಾಮ್ಲಿಂಗು, ಟ್ರೇಡಿಂಗು, ಸ್ಟಾಕ್ ಮಾರ್ಕೆಟ್, ಶೇರ್ಸ್, ಮ್ಯೂಚುವಲ್ ಫಂಡ್, ಇವೆಲ್ಲ ನಿಮಗೆ ಚೆನ್ನಾಗಿ ಸೆಟ್ ಆಗುತ್ತೆ. ಇವೆಲ್ಲ ಮಾಡ್ತಾ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಇಷ್ಟೊತ್ತು ಹೇಳಿದ್ದು ಬರೀ ಗೋಚಾರ ಫಲ ಮಾತ್ರ. ಈ ಗೋಚಾರ ಫಲ ಅನ್ನೋದು ನಿಮ್ಮ ಲೈಫ್ ಅಲ್ಲಿ ಬರೀ 20% ಮಾತ್ರ ವರ್ಕ್ ಆಗುತ್ತೆ. ಅಷ್ಟೇನೆ ಅಂದ್ರೆ ಅಷ್ಟೇ. ನಾನೇ ಅಲ್ಲ, ಸುಮಾರು ಇವಾಗ ಕರ್ನಾಟಕದಲ್ಲಿ ಎಷ್ಟು ಜನ ಜ್ಯೋತಿಷ್ಯರವರು ಅವ್ರು ಹೇಳೋ ಎಲ್ಲಾ ಗೋಚರ ಫಲ ನಿಮಗೆ 20% ಮಾತ್ರ ವರ್ಕ್ ಆಗುತ್ತೆ. ಯಾಕಷ್ಟೇ ಅಂದ್ರೆ ಗೋಚರ ಫಲ 20%. ಅದು ಎಲ್ಲಾ ಇವಾಗ ಎಷ್ಟು ಜನ ಕನ್ಯಾ ರಾಶಿ ಇದ್ದಾರೋ ಈ ಪ್ರಪಂಚದಲ್ಲಿ ಅವ್ರೆಲ್ರಿಗೂ ಕಡಿಮೆ ಆಗೋದ್ರಿಂದ ಕನ್ಯಾ ರಾಶಿ ಜಸ್ಟ್ ಅದು ಚಂದ್ರನ ಬೇಸ್ ಮೇಲೆ ಬರೋದ್ರಿಂದ ಈ ಗೋಚರ ಫಲ 20%. ಸರಿ, ಓಕೆ. ಬ್ಯಾಲೆನ್ಸ್ ಇರೋ 80% ಏನ್ ಮಾಡ್ಬೇಕಂದ್ರೆ ನಿಮ್ಮ ದಶಾಭುಕ್ತಿ ಚೆಕ್ ಮಾಡ್ಕೋಬೇಕು. ನಿಮ್ಮ ದಶಾಭುಕ್ತಿ ಪ್ರಕಾರ ಇವಾಗ ನಡೀತಾರ ದಶಾಭುಕ್ತಿ ಅಂತರ್ಭುಕ್ತಿ ಚೆನ್ನಾಗಿದ್ದೆ ನಿಮ್ ಲೈಫ್ ಚೆನ್ನಾಗಿರುತ್ತೆ. ಯಾಕಂದ್ರೆ ದಶಾಭುಕ್ತಿ 80% ರಿಸಲ್ಟ್ ತಂದ್ಕೊಡುತ್ತೆ. ಇವಾಗ ಈ ದಶಾಭುಕ್ತಿ ಯಾವ ರೀತಿ ಇರುತ್ತಂದ್ರೆ ನಿಮ್ ಮನಸ್ಥಿತಿ ಹೆಂಗೈತೆ,
ನೀವು ಯಾವ ಮನೆಯಲ್ಲಿ ಇದ್ದೀರಾ, ಏನ್ ಕೆಲಸ ಮಾಡ್ತಿದ್ದೀರಾ, ನಿಮ್ಮ ಹತ್ರ ಎಷ್ಟು ಹಣ ಐತೆ, ನಿಮ್ಮ ಹತ್ರ ಯಾವ ಕಾರ್ ಐತೆ, ಯಾವ ಮನೆ ಐತೆ, ಮತ್ತೆ ಏನ್ ಸಾಲ ಮಾಡ್ಕೊಂಡಿದ್ದೀರಾ, ನಿಮ್ ಮದುವೆ ಜೀವನ ಹೆಂಗೈತೆ, ನಿಮ್ ಮಕ್ಳು ಹೆಂಗೈತೆ, ನಿಮ್ಮ ಇಡೀ ಲೈಫ್ ಡಿಸೈಡ್ ಮಾಡೋದು ದಶಾಭುಕ್ತಿ 80%. ದಶಾಭುಕ್ತಿ ಚೆನ್ನಾಗಿದ್ರೆ ನಿಮ್ ಲೈಫ್ ಚೆನ್ನಾಗಿರುತ್ತೆ. ಇಷ್ಟು ತಿಳಿದ ಗೋಚರ ಫಲ ಜಸ್ಟ್ 20% ಮಾತ್ರ ತಕೊಳ್ಳಿ. ಇನ್ನು ಡೀಟೇಲ್ ಆಗಿ ಭವಿಷ್ಯ ಬಗ್ಗೆ ತಿಳ್ಕೊಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ, ನಿಮ್ಮ ಜಾತಕ ತಿಳ್ಕೊಳ್ಳಿ. ಇವಾಗ ಸಮ್ ರೆಮಿಡೀಸ್ ಹೇಳ್ತೀನಿ. ಏನ್ ರೆಮಿಡೀಸ್ ಮಾಡ್ಕೊಂಡ್ರೆ ನಿಮ್ ಲೈಫಲ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂದ್ರೆ, ಫಸ್ಟ್ ಆಫ್ ಆಲ್ ನಿಮ್ಮ ಹಣೆಯಲ್ಲಿ ಡೈಲಿ ಶ್ರೀಗಂಧ ಇಟ್ಕೊಳ್ಳಿ. ಫಸ್ಟ್ ಹಣೆಯಲ್ಲಿ ಡೈಲಿ ಶ್ರೀಗಂಧ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ತೋರಿಸ್ತಿದೆ. ಅಂಡ್ ಅದರಿಗಿಂತ ಇಂಪಾರ್ಟೆಂಟ್ ವಿಚಾರ ಬಂದು, ಸಾಧ್ಯವಾದ ನೀವು ಒಂದು 4 ಮುಖಿ ರುದ್ರಾಕ್ಷ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಕೈಗೆ, ಗಂಡಸರಾಗಿದ್ದೆ ಬಲಗೈಗೆ, ಹೆಂಗಸರಾಗಿದ್ದೆ ಎಡಗೈಗೆ, ಒಂದು ಕಾಫಿ ಕಲರ್ ಬ್ರೌನ್ ಕಲರ್ ದಾರ ಕಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ವರ್ಷ ನಿಮ್ ಲೈಫಲ್ಲಿ ಯಾವುದೇ ರೀತಿ ಅಡೆತಡೆ ಆಗ್ದಿರಾ, ಏನು ಡಿಸ್ಟರ್ಬ್ ಆಗ್ದಿರಾ, ಏನು ಬೈಕು ಕಾರ್ ಏನು ಸ್ಕಿಡ್ ಆಗ್ದಿರಾ, ನಿಮ್ ಲೈಫಲ್ಲಿ ಯಾವುದೇ ರೀತಿ ಕೆಟ್ಟ ದೃಷ್ಟಿ ಬರ್ದಿರಾ ತುಂಬಾ ಚೆನ್ನಾಗಿರ್ಬೇಕಂದ್ರೆ ಇವಾಗ ಹೇಳೋ ಪರಿಹಾರ ಮಿಸ್ ಮಾಡ್ದಿರಾ ಮಾಡಿ. ಏನ್ ಮಾಡ್ಬೇಕಂದ್ರೆ, ಶನಿವಾರ ಈ ಪರಿಹಾರ ಮಾಡ್ಬೇಕು. ಈ ರೋಡ್ ಸೈಡ್ ಸ್ಲಮ್ ಪೀಪಲ್ ಇರ್ತಾರಲ್ಲ, ಟೆಂಟ್ ಹೌಸು, ಗುಡಿಸಲು ಮನೆ, ಚಪ್ಪರ ಮನೆ ಹಾಕೊಂಡು, ಅವ್ರಿಗೆ ನೀವು ದಾನ ಮಾಡ್ಬೇಕು. ಏನ್ ದಾನ ಮಾಡ್ಬೇಕಂದ್ರೆ, ನೀಲಿ ಕಲರ್ ಬೆಡ್ಶೀಟ್ ತಕೊಂಡು ಕೊಡ್ಬೇಕು. ಯಾವಾಗ ಕೊಡ್ಬೇಕಂದ್ರೆ, ಈ ವರ್ಷಕ್ಕೆ 12 ತಿಂಗಳಿದೆ. ಸೊ 3 ಡಿವೈಡ್ ಮಾಡ್ಕೊಳ್ಳೋಣ. 4 ತಿಂಗಳಿಗೆ ಒಂದ್ಸರಿ ಮಾಡಿದ್ರೆ, ಜನವರಿ ತಿಂಗಳು ಈ ರೆಮಿಡೀಸ್ ಮಾಡಿ, ಮೇ ತಿಂಗಳು ಈ ರೆಮಿಡೀಸ್ ಮಾಡಿ, ಸೆಪ್ಟೆಂಬರ್ ತಿಂಗಳು ಈ ರೆಮಿಡೀಸ್ ಮಾಡಿ. ವರ್ಷಕ್ಕೆ 3 ಟೈಮು, ಜನವರಿ, ಮೇ, ಸೆಪ್ಟೆಂಬರ್ ಯಾವ್ದನ ಶನಿವಾರ ಒಂದಿನ ಮಾಡಿ ಆ ಜನವರಿ ತಿಂಗಳಲ್ಲಿ ಈ ರೆಮಿಡೀಸ್ ಮಾಡಿದ್ರೆ ನಿಮ್ಮ ವರ್ಷ ಪೂರ್ತಿ ತುಂಬಾ ಚೆನ್ನಾಗಿರುತ್ತೆ. ಏನ್ ಮಾಡ್ಬೇಕಂದ್ರೆ, ಇವಾಗ ಚಳಿಕಾಲ ಆಗಿರೋದ್ರಿಂದ ಒಂದು ನೀಲಿ ಕಲರ್ ಬೆಡ್ಶೀಟ್, ಡಾರ್ಕ್ ನೀಲಿ ಬೇಡ, ಲೈಟ್ ಬ್ಲೂ ಅಂತ ಇಟ್ಕೊಳ್ಳಿ. ಲೈಟ್ ಬ್ಲೂ ಕಲರ್ ಬೆಡ್ಶೀಟ್ ತಕೊಂಡೋಗಿ, ಸ್ಲಮ್ ಪೀಪಲ್ ಅಂತ ಹೇಳ್ದಲ್ಲ, ಈ ರೋಡ್ ಸೈಡು ಈ ಚಪ್ಪರ ಮನೇಲಿ ಹಾಕೊಳ್ತಾರೆ, ಅವ್ರಿಗೆ ಅವ್ರ ಮನೆಗೆ, ಅವ್ರ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದಾರೆ ಹೋಗಿ ನೋಡಿ. ದೊಡ್ಡ ಫ್ಯಾಮಿಲಿ ಆಗಿದೆ, ಒಂದು ಬೆಡ್ಶೀಟ್ ತಕೊಡಿ. ಫಸ್ಟ್ ಬೆಡ್ಶೀಟ್ ತಕೊಡಿ. ಅವ್ರ ಮನೆಗೆ ಚಿಕ್ಕ ಮಕ್ಳು, ಓದೋ ಮಕ್ಳು ಇದ್ದೆ ಅವ್ರಿಗೇನಾದ್ರು ಸ್ವೆಟರ್, ಜರ್ಕಿಂಗ್ ತಕೊಡಿ. ಇದು ಜನವರಿ ತಿಂಗಳು ಮಾಡಿ. ನೆಕ್ಸ್ಟ್ ಮೇ ತಿಂಗಳು ಏನ್ ಮಾಡ್ತೀರಾ ಅಂದ್ರೆ, ಅವ್ರಿಗೆ ಓದೋ ಮಕ್ಳಿಗೆ ಏನಾದ್ರು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿದ್ದು ಏನಾದ್ರು ಮಾಡಿದ್ರೆ ತುಂಬಾ ಚೆನ್ನಾಗುತ್ತೆ. ಸ್ಕೂಲ್ ಮಕ್ಕಳಿಗೆ ಸಮ್ ಫೀಸ್ಗೆ, ಬುಕ್ಸು, ಬ್ಯಾಗ್ಸು ಇವೆಲ್ಲ ಏನ ಮಾಡಿದ್ರು ಬರೀ ಆ ಬ್ಲೂ ಕಲರ್ ಬ್ಯಾಗ್ ಬರೋ ತರ ತಕ್ಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಶನಿ ಗ್ರಹ ಇಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗೋದ್ರಿಂದ, ಎಲ್ಲಾ ಕೆಲಸ ಡಿಸ್ಟರ್ಬೆನ್ಸ್ ಆಗೋದ್ರಿಂದ ಏನ್ ಮಾಡ್ತೀರಾ ಅಂದ್ರೆ, ಸೆಪ್ಟೆಂಬರ್ ತಿಂಗಳಲ್ಲಿ ಅನ್ನದಾನ ಮಾಡಿ. ಇದು ಎಲ್ಲಿ ಬೇಕಾದ್ರೂ ಮಾಡ್ಬೋದು, ದೇವಸ್ಥಾನ ಹತ್ರ ಮಾಡ್ಬೋದು, ಹನುಮಾನ್ ಟೆಂಪಲ್ ಹತ್ರ ಹೋಗಿ ಮಾಡಿ, ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಶನಿ ಮಹಾತ್ಮ ಟೆಂಪಲ್, ಹನುಮಾನ್ ಟೆಂಪಲ್ ಹೋಗಿ ಅನ್ನದಾನ ಮಾಡಿ. ಪರವಾಗಿಲ್ಲ, ವರ್ಷ ಪೂರ್ತಿ ಕೆಲಸ ಮಾಡ್ತೀರಲ್ವಾ, ನಿಮ್ ವರ್ಷ ಪೂರ್ತಿ ತುಂಬಾ ಚೆನ್ನಾಗಿರ್ಬೇಕಂದ್ರೆ ಏನು ಒಂದು 10 ಜನಕ್ಕೆ ಊಟ ಆಗದೆ ಏನು ಆಗೋದಿಲ್ಲ. ಒಂದು 8 ಜನಕ್ಕೆ ಇಲ್ಲ 9 ಜನಕ್ಕೆ ಊಟ ಹಾಕಿ, 9 ಜನಕ್ಕೆ ಊಟ ಹಾಕಿ, ತುಂಬಾ ಚೆನ್ನಾಗಿರುತ್ತೆ. ಈ ವರ್ಷ ಸ್ವಲ್ಪ ಎಲ್ಲಾ ಕೆಲಸ ಸ್ಲೋ ಆಗಿ ಹೋಗ್ತಾ ಇರುತ್ತೆ. ಪ್ರತಿ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ, ದೀಪ ಹಚ್ಚೋದ್ ಬೇಕಾಗಿಲ್ಲ, ಎಳ್ಳೆಣ್ಣೆ ಕೊಟ್ಬಿಟ್ಟು ಬರ್ತಾರೆ. ನಿಮ್ ವರ್ಷ ಪೂರ್ತಿ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಈ ವರ್ಷ ನೀವು ಫಾರಿನ್ ಟ್ರಾವೆಲ್ಗೆ ಹೋಗ್ತೀರಾ, ಇವಾಗ ಕರ್ನಾಟಕದಾಗಿದೆ, ಬೇರೆ ಶಿಫ್ಟ್ ಆಗಿ ತಮಿಳ್ನಾಡು ಹೋಗ್ಬೋದು, ಆಂಧ್ರ, ಮುಂಬೈ, ಬೇರೆ ಸ್ಟೇಟು ಜಾಬ್ ಟ್ರಾನ್ಸ್ಫರ್ ಆಗೋ ಎಲ್ಲ ಪಾಸಿಬಿಲಿಟಿ ಇದೆ. ಸಾಲ ಮಾಡಬೇಡಿ, ಖರ್ಚು ಮಾಡಬೇಡಿ, ಸ್ವಲ್ಪ ಅಡಿಕ್ಷನ್ ಜಾಸ್ತಿ ಆಗುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ಹೆಲ್ತ್ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಒಂದು ನವಧಾನ್ಯ ಸಜೆಸ್ಟ್ ಮಾಡ್ತೀನಿ. ಸೊ ನೀವೇನ್ ಮಾಡ್ತೀರಂದ್ರೆ, ಈ ವರ್ಷ ಹುರ್ಳಿಕಾಳು ದಾನ ಮಾಡಿ. ಹುರ್ಳಿಕಾಳು ಸಾಂಬಾರ್ಗೆ ಹಾಕ್ತಾರಲ್ಲ, ಹುರ್ಳಿಕಾಳು ಅದು ಕೂಡ ಕೇಳ್ತೀರಾ, ಕಪ್ಪು ಹುರ್ಳಿಕಾಳ, ಬ್ರೌನ್ ಹುರ್ಳಿಕಾಳ, ಯಾವ್ದಾದ್ರೂ ಸರಿ, ಹುರ್ಳಿಕಾಳು ದಾನ ಮಾಡಿ. ಯಾರಿಗೆ ದಾನ ಮಾಡ್ಬೇಕಂದ್ರೆ, ಯಾರಿಗೆ ಕಷ್ಟ ಆಯ್ತೋ, ಅವ್ರಿಗೆ ತುಂಬಾ ನೀಡಿ ಪೀಪಲ್ ಅವರು, ಅವ್ರಿಗೆ ಮಾಡಿ. ಇಲ್ದಿದ್ದವ್ರಿಗೆ, ಬಡವ್ರಿಗೆ, ಇವಾಗ ತುಂಬಾ ಜನ ಸಿಟಿಯಲ್ಲಿ ಆಗದೆ ಈ ಮನೆ ಕೆಲ್ಸ ಬರೋರು ಇರ್ತಾರೆ, ಅವ್ರು ಕೊಡ್ಬೋದು. ಬೇರೆಯವ್ರಾದ್ರೆ ತುಂಬಾ ಜನಕ್ಕೆ ತುಂಬಾ ಕಷ್ಟ ಇರುತ್ತೆ ಊಟಕ್ಕ, ಅವ್ರಿಗೇನಾದ್ರು
ಶನಿವಾರ ಹುರ್ಲಿಕಾಳು ದಾನ ಮಾಡಿ. ಇಷ್ಟೇ ದಾನ ಮಾಡ್ಬೇಕಂತೇನಿಲ್ಲ, ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ದಾನ ಮಾಡಿ. ಸೊ ಅದು ಎಷ್ಟನ ಆಗ್ಬೋದು, 1/4 kg ಕೊಡ್ತೀರಾ, ಅರ್ಧ kg ಕೊಡ್ತೀರಾ, ಯಾವಾಗ ಕೊಡ್ಬೇಕಂದ್ರೆ ಶನಿವಾರ ಕೊಡ್ಬೇಕು. ಎಷ್ಟು ವಾರ ಕೊಡ್ಬೇಕಂದ್ರೆ ಸ್ಟಾರ್ಟಿಂಗ್ 9 ವಾರ ಕೊಡಿ. ಸ್ಟಾರ್ಟಿಂಗ್ 9 ಶನಿವಾರ ಕೊಟ್ಟಿದಾದ್ಮೇಲೆ ತಿಂಗಳಿಗೆ 1 ಶನಿವಾರ ಕೊಡ್ತಾ ಹೋಗ್ತಾ ಇದ್ದೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಈ ವರ್ಷದಲ್ಲಿ ನಿಮ್ ಲೈಫು ತುಂಬಾ ಚೆನ್ನಾಗಿರ್ಬೇಕಂದ್ರೆ ಆದಷ್ಟು ನೀವು ಆಲಂಗುಡಿ ಗುರು ಟೆಂಪಲ್ ಹೋಗಿ ಬನ್ನಿ. ಆಲಂಗುಡಿ ಗುರು ಟೆಂಪಲ್ ಹೋಗಿ ಬಂದೆ ನಿಮ್ಮ ಲೈಫು, ಇಡೀ ಲೈಫು ತುಂಬಾ ಸಕ್ಸಸ್ಫುಲ್ ಆಗಿರುತ್ತೆ. ಈ 2026 ಆಲಂಗುಡಿ ಗುರು ಟೆಂಪಲ್ ಎಲ್ಲಿದೆ ಅಂದ್ರೆ ತಮಿಳ್ನಾಡಲ್ಲಿ ತಿರುವಾರೂರ್ ಡಿಸ್ಟಿಕ್ ಅಲ್ಲಿ ಆಲಂಗುಡಿ ಗುರು ಟೆಂಪಲ್ ಇದೆ. ನೀವು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ, ಯೂಟ್ಯೂಬ್ ಅಲ್ಲಿ ಹೋಗಿ ಸರ್ಚ್ ಮಾಡಿ, ಗೊತ್ತಾಗುತ್ತೆ. ಆ ಟೆಂಪಲ್ ಹೋಗಿ ಬಂದೆ ನಿಮ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಈ ವರ್ಷ ಸಾಧ್ಯವಾಗದೆ ನೀವು ಕನಕ ಪುಷ್ಯರಾಗ ಉಂಗುರ ಹಾಕೊಳ್ಳಿ. ಕನಕ ಪುಷ್ಯರಾಗ ಯೆಲ್ಲೋ ಶಫೆಡ್ ಉಂಗುರ ನಿಮ್ಮ ತೋರು ಬೆರಳಿಗೆ, ಇಂಡೆಕ್ಸ್ ಫಿಂಗರ್ಗೆ, ಗಂಡ್ಸರಾಗಿದ್ದೆ ಬಲಗೈಗೆ, ಹೆಂಗ್ಸಾಗಿದ್ದೆ ಲೆಫ್ಟ್ ಹ್ಯಾಂಡ್ಗೆ ಕನಕ ಪುಷ್ಯರಾಗ ಯೆಲ್ಲೋ ಶಫೆಡ್ ರಿಂಗ್ ಹಾಕೋದೆ ತುಂಬಾ ಚೆನ್ನಾಗಿರುತ್ತೆ. ಈ ವರ್ಷ ಪೂರ್ತಿ ನೀವು ಜಾಸ್ತಿ ಯೆಲ್ಲೋ ಕಲರ್ ಯೂಸ್ ಮಾಡಿ. ರೈಟ್ ಹ್ಯಾಂಡ್ಗೆ ಯೆಲ್ಲೋ ಕಲರ್ ದಾರ, ಲೆಫ್ಟ್ ಹ್ಯಾಂಡ್ಗೆ, ಲೇಡೀಸ್ ಲೆಫ್ಟ್ ಹ್ಯಾಂಡ್ಗೆ, ಜೆಂಟ್ಸ್ ರೈಟ್ ಹ್ಯಾಂಡ್ಗೆ ಯೆಲ್ಲೋ ಕಲರ್ ದಾರ ಕಟ್ಕೊಳ್ಳಿ. ಶುರು ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸಾಧ್ಯವಾದ್ರೆ ಈ ವರ್ಷ ಪೂರ್ತಿ ನೀವು ನಮಗೆ ಆಲಂಗುಡಿ ಗುರು ಟೆಂಪಲ್ ಅಷ್ಟು ಲಾಂಗ್ ಡಿಸ್ಟೆನ್ಸ್ ಹೋಗಕ್ಕೆ ಸಾಧ್ಯವಿಲ್ಲ ಅಂದ್ರೆ ಹತ್ತಿರದಲ್ಲಿರೋ ಯಾವ್ದಾದ್ರು ಸಾಯಿಬಾಬಾ ಇಲ್ಲಾಂದ್ರೆ ರಾಯರು, ಈ 2 ಟೆಂಪಲ್ ಹೋಗಿ. ಗುರುವಾರ ಎವ್ರಿ ಥರ್ಸ್ಡೇ ಒಂದು ರಾಯರು ಟೆಂಪಲ್, ರಾಘವೇಂದ್ರ ಸ್ವಾಮಿ ಟೆಂಪಲ್ ಹೋಗಿ ಬನ್ನಿ, ಇಲ್ಲಾಂದ್ರೆ ಸಾಯಿಬಾಬಾ ಟೆಂಪಲ್ಗೆ ಹೋಗಿ ಬನ್ನಿ. ಈ ರೀತಿ ಹೋಗಿ ಬರ್ತಾ ಇದ್ದೆ ನಿಮ್ಮ ಲೈಫ್ ಸ್ವಲ್ಪ ತುಂಬಾ ಚೆನ್ನಾಗಿರುತ್ತೆ. ಈ ವರ್ಷ ಪೂರ್ತಿ ಸಾಧ್ಯವಾದ್ರೆ ಗುರು ಬೀಜ ಮಂತ್ರ ಪಠನೆ ಮಾಡಿ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಇದನ್ನ ಬೆಳಗ್ಗೆ ಸಂಜೆ 108 ಬಾರಿ ಪಠನೆ ಮಾಡ್ತಾ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ವರ್ಷ ಜಾಸ್ತಿ ಯೆಲ್ಲೋ ಕಲರ್ ಯೂಸ್ ಮಾಡಿ. ನಿಮ್ಮ ಹತ್ರ ಯಾವಾಗ್ಲೂ ಯೆಲ್ಲೋ ಕಲರ್ ಕರ್ಚಿಪ್ ಇಟ್ಕೊಂಡು ಯಾವುದೇ ಕೆಲ್ಸಕ್ಕೆ ಹೋಗಿ ಬಂದು ಈ ವರ್ಷ ಪೂರ್ತಿ ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ದೆ GP ಗ್ರೂಪ್ ಅದನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ಮುಂಚೆ ನಮ್ಮ ಚಾನಲ್ ಓಂ ಗಣೇಶ ಜ್ಯೋತಿಷ್ಯ ಪ್ರಪಂಚ ಇತ್ತು. ಇವಾಗ ರೀಸೆಂಟ್ ಆಗಿ GP ಗ್ರೂಪ್ ಅಂತ ಚಾನಲ್ ಚೇಂಜ್ ಮಾಡಿದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇನ್ನು ಮುಂದೆ ಈ ಕನ್ಯಾ ರಾಶಿ ಬಗ್ಗೆ, ಮದುವೆ ಲೈಫ್ ಹೆಂಗಿರುತ್ತೆ, ಹಣಕಾಸು ಹೆಂಗಿರುತ್ತೆ, ನಿಮ್ಮ ಸೀಕ್ರೆಟ್ ಏನು, ನಿಮ್ಮ ಸಕ್ಸಸ್ ಏನು, ನೀವು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು, ಯಾರ ಜೊತೆ ಮಾಡಬಾರ್ದು, ಇಲ್ಲ ಡೀಟೇಲ್ ಆಗಿ ತರ್ಸ್ಕೊಡ್ತೀನಿ. ಮಿಸ್ ಮಾಡ್ತೀರಾ? ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂಪಾರ್ಟೆಂಟ್ ವಿಚಾರ, ನಾನು ಆವಾಗಲೇ ಹೇಳ್ದಂಗೆ ಈ ಗೋಚಾರ ಫಲ 20%. ನಿಮ್ಮ ದಶಾಭುಕ್ತಿ ಬಗ್ಗೆ ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ, ನಿಮ್ಮ ಜಾತಕ ತಿಳ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.